ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೆಗಾ ಹರ್ಷ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ದಿನ ಶ್ರಾವಣದ 2ನೇ ಸೋಮವಾರ. ನಮ್ಮೂರಲ್ಲಿ ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತೋಟದ ಪೂಜೆ ಮಾಡ್ತೀವಿ. ತೋಟದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಪೂಜೆ ಮಾಡೋದಷ್ಟೇ ಅಲ್ಲ, ಮನೆಗೆ ಒಂದು 4-5 ಜನನ ಕರೆದು ಎಷ್ಟು ಜನನಾದ್ರೂ ಕರಿಬೋದು. ಮನೇಲಿ ಊಟ ಹಾಕ್ಬೇಕು ಅನ್ನೋದು ಒಂದು ನಿಯಮ ಇದೆ ನಮ್ಮ ಮನೇಲಿ. ಹಾಗಾಗಿ ಇವಾಗ ಹೊಲ್ದ ಹತ್ರ ಬಂದಿದ್ವಿ. ನಮ್ಮ ಅತ್ತೆ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಮ್ಗೆ ಯಾವ ರೀತಿ ಪೂಜೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೀವೇನೇ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಹೇಗ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳಿ ಅಂತ ಹೇಳಿ. ನಮ್ಮ ಅಮ್ಮನ ಮನೇಲಿ ಈ ತರ ರೂಢಿ ಇರ್ಲಿಲ್ಲ. ತೋಟದ ಹತ್ರ ಎಲ್ಲ ಹೋಗಿ ಪೂಜೆ ಮಾಡೋದೆಲ್ಲ ಏನಿರ್ಲಿಲ್ಲ. ನಾನು ಇಲ್ಲಿ ಬಂದ್ಮೇಲೆ ಫಸ್ಟ್ ನೋಡ್ತಿರೋದು. ಇದಕ್ಕಿಂತ ಮುಂಚೆ ಕಾಲೇಜ್ ಟೈಮಲ್ಲೆಲ್ಲ ಸಕಲೇಶಪುರ ಸೈಡ್ ಫ್ರೆಂಡ್ಸ್ ಹೇಳೋರು. ಅವ್ರ ಕಡೆ ಸುಗ್ಗಿ ಮಾಡ್ತೀವಿ ಅಂತ ಹೇಳಿ. ಇದೇ ರೀತಿ ಹೊಲದ ಹತ್ರ ಹೋಗ್ಬಿಟ್ಟು ಮಾಡ್ಕೊ ಬರ್ತೀವಿ ಅಂತ ಹೇಳಿ. ಬಟ್ ಅಲ್ಲೆಲ್ಲ ಹೋಗಿ ನೋಡಿರ್ಲಿಲ್ಲ. ನಾನು ಫಸ್ಟ್ ಮಾಡ್ತಿರೋದು ಇಲ್ಲೇನೆ, ಇಲ್ಲಿ ಬಂದ್ಮೇಲೆನೆ. ಮದ್ವೆಗೆ 4 ವರ್ಷ ಆಯ್ತು. 4 ವರ್ಷದಿಂದಾನು ಇದೇ ರೀತಿ ಮಾಡ್ಕೊ ಬರ್ತಾ ಇದ್ವಿ. ಶ್ರಾವಣದಲ್ಲಿ ಸೋಮವಾರ ಯಾವ್ದಾದ್ರು 4 ಸೋಮವಾರದಲ್ಲಿ ಯಾವ್ದಾದ್ರು ಒಂದು ಸೋಮವಾರ ಹೋಗಿ ಈ ರೀತಿ ಪೂಜೆ ಮಾಡ್ಕೊಂಡು ಬರ್ತೀವಿ. ನಮ್ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಟ್ರು. ಇದು ಬಿಳಿ ಎಕ್ಕದ ಗಿಡ ನಮ್ಮ ಹೊಲದ ಸೈಡಲ್ಲಿದೆ. ಹಾಗಾಗಿ ಫಸ್ಟ್ ಪೂಜೆನ ಇದರಿಂದಾನೇ ಸ್ಟಾರ್ಟ್ ಮಾಡ್ತೇವೆ. ಇದು ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ ನಂತರ ಭೂಮಿ ಪೂಜೆ ಮಾಡ್ತೇವೆ. ನನ್ನ ಹಸ್ಬೆಂಡ್ ಪೂಜೆ ಮಾಡ್ಬೇಕಾದ್ರೆ ನನ್ನ ಮಗ ತುಂಬಾನೇ ಹಿಂಸೆ ಕೊಡ್ತಾ ಇದ್ದ, ನಾನು ಮಾಡ್ತೀನಿ ಅಂತ ಹೇಳಿ. ಅವನನ್ನ ಕರೆದ್ರೆ ಕೊನೆಗೆ ಅವ್ನು ಬರಲ್ಲ, ನಾನು ಮಾಡಲ್ಲ ಅಂತ ತುಂಬಾ ಹೆದರ್ಕೋತಾ ಇದ್ದ ಊಟೋದಕ್ಕೆಲ್ಲ. ಕೊನೆಗೆ ನಮ್ಮನೆಯವರೇ ಕೈಯಲ್ಲಿ ಉದ್ಬತ್ತಿ ಎಲ್ಲ ಅವ್ನ ಕೈಲಿ ಕೊಟ್ಕೊಂಡು ಅವರನ್ನೇ ಪೂಜೆ ಮಾಡಿಸಿದ್ರು. ಅವಾಗ ಸ್ವಲ್ಪ ಹೆದರಿಕೆ ಬಿಟ್ಟು ಪೂಜೆ ಮಾಡ್ದ. ಇವಾಗ ನನ್ನ ಮೈದ್ನವ್ರು ಪೂಜೆ ಮಾಡ್ತಾ ಇದ್ದಾರೆ. ಮೊದ್ಲೆಲ್ಲ ಊಟಕ್ಕೆಲ್ಲ ಇಲ್ಲಿಗೆನೆ ಹೊಲ್ದ ಹತ್ರನೇ ಬರೋದಕ್ಕೆ ಹೇಳ್ತಿದ್ರಂತೆ ಎಲ್ರಿಗೂನು, ತೋಟಕ್ಕೆ ಬನ್ನಿ ಊಟಕ್ಕೆ ಅಂತ ಹೇಳಿ. ಬಟ್ ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಾನು ಮದ್ವೆ ಆದ್ಮೇಲೆ ಯಾವಾಗ್ಲೂ ಬಂದಿಲ್ಲ ನಾವು. ಮನೆಗೇನೆ ಬರೋದಕ್ಕೆ ಹೇಳ್ತೀವಿ. ಇಲ್ಲಿ ಯಾರು ಅಷ್ಟು ಬರಲ್ಲ, ಆಮೇಲೆ ಕೂತ್ಕೊಳ್ಳೋದಕ್ಕೆಲ್ಲ ಪ್ಲೇಸ್ ಸರಿಯಾಗಿರಲ್ಲ ಅಂತ ಹೇಳಿ ಮನೆಗೇನೆ ಬರೋದಕ್ಕೆ ಹೇಳ್ತೀವಿ. ಐನೋರು ಬರೋದು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ಇವರೇನೆ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಒಂದು 10 ನಿಮಿಷ ಆದ್ಮೇಲೆ ಅವ್ರು ಬಂದ್ರು. ಅಷ್ಟ್ರಲ್ಲಿ ಮತ್ತೆ ಅವ್ರಿಗೂನು ಪೂಜೆ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಐನೋರು ಪಾದ ಪೂಜೆ ಮಾಡಿ ಪಾದದ ನೀರ್ನ, ಪಾದ ತೊಳೆದಿರೋಂಥ ನೀರ್ನ ಇಡೀ ತೋಟದ ಸುತ್ತಾನು ಅದನ್ನ ಸಿಂಪಡಣೆ ಮಾಡ್ಕೊಂಡು ಬರ್ತಾರೆ. ನಮ್ಮನೆಯವ್ರು ಸ್ವಲ್ಪ ಈ ತರ ಪೂಜೆ ಪಂಚೆ ಹಾಕೋದು, ಪೂಜೆ ಮಾಡೋದು ಎಲ್ಲ ಸ್ವಲ್ಪ ಕಷ್ಟನೇ. ಬಟ್ ಈ ವಿಷಯದಲ್ಲಿ ತೋಟದ ಪೂಜೆ ವಿಷಯದಲ್ಲಿ ಮಾತ್ರ ಅವರೇನೆ ಮುಂದೆ ನಿಂತ್ಕೊಂಡು ಎಲ್ಲದನ್ನೂ ಮಾಡ್ತಾರೆ. ಅದೇನೋ ಗೊತ್ತಿಲ್ಲ, ಅವ್ರಿಗೆ ತೋಟದ ಪೂಜೆ ಮಾಡೋದು ಅಂತ ಅಂದ್ರೆ ತುಂಬಾನೇ ಖುಷಿ. ನಾವೇನಾದ್ರೂ ದೇವಸ್ಥಾನಗಳಿಗೆಲ್ಲ ಕರೆದ್ರೆ ಅವ್ರನ್ನ ಹೊಡ್ಸೋದು ತುಂಬಾನೇ ಕಷ್ಟ ಆಗಿರುತ್ತೆ. ಬರಲ್ಲ, ಏನ್ ಮಾಡಕ್ಕೆ ಪದೇ ಪದೇ ದೇವಸ್ಥಾನಕ್ಕೆ ಹೋಗ್ಬೇಕು, ಒಂದ್ಸಲ ಮನೇಲೆ ಪೂಜೆ ಮಾಡಿದ್ರೆ ಆಗಲ್ವಾ, ಹಾಗೆ ಹೀಗೆ ಅಂತ ಅಂತಿರ್ತಾರೆ. ಬಟ್ ಇದೊಂದೇ ವಿಷಯದಲ್ಲಿ ಅವರು ಮನಸ್ಫೂರ್ತಿಯಾಗಿ ಪೂಜೆ ಮಾಡೋದು ನಾನ್ ನೋಡಿರೋ ಮಟ್ಟಿಗೆ, 4 ವರ್ಷದಿಂದ ನಾನು ಅವ್ರನ್ನ ಅಬ್ಸರ್ವ್ ಮಾಡಿರೋ ಮಟ್ಟಿಗೆ ಅವ್ರು ಇದೊಂದೇ ವಿಷಯದಲ್ಲಿ ಖುಷಿಯಾಗಿ ಪೂಜೆ ಮಾಡೋದು. ಮತ್ತೆ ಇದು ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ರೂ ಮಾಡ್ತಿದ್ರಂತೆ. ಆದ್ರೆ ನನಗ್ ಗೊತ್ತಿರೋ ಮಟ್ಟಿಗೆ ನಾವು ಬಂದ್ಮೇಲೆ ಎಷ್ಟೊಂದ್ ಜನ ಹೇಳಿದ್ದಾರೆ ನಾವು ಮಾಡ್ತಿದ್ವಿ ಅಂತ. ಬಟ್ ಯಾರೂ ಮಾಡ್ತಿಲ್ಲ. ಒಂದು 2 ಫ್ಯಾಮಿಲೀಸ್ ಅಷ್ಟೇ ಮಾಡ್ತಿದ್ವಿ. ನಾವು ಮತ್ತೆ ನಮ್ಮನೆಯವ್ರು, ದೊಡ್ಡಪ್ಪ ಮನೆಯವ್ರು ಅಷ್ಟೇನೆ ಮಾಡ್ತಿದ್ದು. ಬಟ್ ಈ ಸಲದಿಂದ ಅವರು ಕೂಡ ಮಾಡ್ತಿಲ್ಲ, ನಾವು ಒಬ್ರೇನೆ. ನಮ್ಮನೆಯವ್ರು ಅದನ್ನೇ ಹೇಳ್ತಿದ್ರು, ನಾವಿರೋವರ್ಗುನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಎಲ್ಲೇ ಇದ್ರುನು ನಾವು ಊರಿಗೆ ಬಂದು ಈ ಟೈಮಲ್ಲಿ ಪೂಜೆ ಮಾಡ್ಲೇಬೇಕು ಅಂತ ಎಷ್ಟೊಂದ್ ಸಲ ಹೇಳಿದ್ದಾರೆ. ನಾವು ಹೊರಗಡೆ ಇದ್ರೂ ಕೂಡ ಊರಿಗೆ ಬಂದು ಪೂಜೆನ ಮಾಡಿದೀವಿ. ಐನೋರ್ ಪಾದ ತೊಳೆದು ವಿಭೂತಿ ಮಾತ್ರ ಹಚ್ಬೇಕು ಅಂತ ಹೇಳಿದ್ರು. ಅರ್ಶಿನ ಕುಂಕುಮ ಹಾಕ್ಬೇಡಿ, ಅಕ್ಷತೆ ಮತ್ತೆ ವಿಭೂತಿನ ಹಚ್ಬಿಟ್ಟು ಪತ್ರೆ ಹೂವು ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡಿ ಸಾಕು ಅಂತ ಹೇಳಿದ್ರು. ಅದೇ ರೀತಿನೇ ಪೂಜೆ ಮಾಡಿ ಎಡೆ ಎಲ್ಲ ಆದ್ಮೇಲೆ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಮತ್ತೆ ನೀಟಾಗಿ ವಾಶ್ ಮಾಡ್ಬೇಕು ಮತ್ತೆ ಅವ್ರ ಕಾಲ್ನ. ಪಾದ ಪೂಜೆ ಮಾಡ್ಬೇಕಾದ್ರೆ ತಟ್ಟೆ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಆ ನೀರೆಲ್ಲ ಅಲ್ಲೇನೇ ಇರುತ್ತೆ. ಅದಕ್ಕೆ ಸ್ವಲ್ಪ ಹೂವು ಮತ್ತೆ ಪತ್ರನ ಹಾಕೊಂಡು ಅವರು ಐನೋರ್ ಪೂಜೆ ಮಾಡ್ಕೊಡ್ತಾರೆ. ಇವಾಗ ಅದನ್ನ ಪ್ರತಿಯೊಂದಕ್ಕೂ ಎಕ್ಕದ ಗಿಡಕ್ಕೆ, ಭೂಮಿಗೆ, ಅಲ್ಲಿ ನಮ್ಗಳಿಗೆ ಎಲ್ರಿಗೂ ಸಿಂಪಡಣೆ ಮಾಡಿದ್ರು. ನಂತರ ಇದನ್ನ ಹೊಲದ ಸುತ್ತ ಹಾಕ್ಬಿಟ್ಟು ಬನ್ನಿ ಅಂತ ಹೇಳಿ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ಮಳೆ ಬರ್ತಿರೋದ್ರಿಂದ ತೋಟದ ಹತ್ರ ಏನೂ ಕ್ಲೀನ್ ಮಾಡ್ಸಿಲ್ಲ. 2 ವರ್ಷ ಆಗಿದೆ ಇಲ್ಲಿ ಅಡಿಕೆ ಸಸಿನ ನಡ್ಸಿ. ಹಾಗಾಗಿ ಪೂರ್ತಿಯಾಗಿ ಅಡಿಕೆ ಗಿಡಕ್ಕಿಂತ ಜಾಸ್ತಿ ಇದೇನೆ ಹುಲ್ಲೇನೆ ಮುಚ್ಕೊಬಿಟ್ಟಿದೆ. ಅಡಿಕೆ ಗಿಡ ಸಮೇತ ಮುಚ್ಕೊಬಿಟ್ಟಿದೆ. ಏನೋ ಕಾಣಿಸ್ತಾನೂ ಇಲ್ಲ ಸರಿಯಾಗಿ. ಇವಾಗ ಅವರು ಹೊಲದ ಸುತ್ತ ಸಿಂಪಡಣೆ ಮಾಡ್ಕೊಬರೋದಕ್ಕೆ ಅಂತ ಹೋದ್ರು. ಅಷ್ಟರಲ್ಲಿ ನಮ್ಮತ್ತೆ ಪೂಜೆ ಮಾಡೋದಕ್ಕೆ ಅಂತ ಬಂದ್ರು. ನಮ್ಮತ್ತೆ ಪೂಜೆ ಮಾಡಿದ್ಮೇಲೆ ಐನೋರು ಹೇಳಿದ್ರು, ನೀವು ಎಡೆನ ಏನು ಅಡುಗೆ ಮಾಡ್ಕೊಂಡ್ ಬಂದಿದ್ದೀರಾ ಅದನ್ನ ಎಡೆ ಮಾಡ್ಬಿಡಿ ಎಕ್ಕದ ಗಿಡಕ್ಕೆ ಅಂತ ಹೇಳಿ. ನಮ್ಮತ್ತೆ ಈಗ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು. ಎಲ್ಲ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಂಡಿದ್ರು. ಇವಾಗ ಎಡೆ ಮಾಡ್ತಾ ಇದ್ದಾರೆ. ನಾವುಗಳು ಹೇಗೆ ಏನ್ ಮಾಡ್ತೀವಿ ಅದನ್ನ ನನ್ನ ಮಗ ಕೂಡ ಕಾಪಿ ಮಾಡ್ತಾನೆ. ಈಗ ದೊಡ್ಡವ್ರು ಹೇಗ್ ಮಾಡ್ತಾರೆ, ಮಕ್ಕಳು ಕೂಡ ಅದನ್ನೇ ಕಾಪಿ ಮಾಡಿ ಮಾತಾಡ್ತಾರೆ. ಏನ್ ಕೆಲಸ ಮಾಡ್ತೀವಿ ಅದನ್ನೇ ಮಾಡ್ತಾರೆ ಅಂತ ಹೇಳ್ತಾರಲ್ವಾ, ಸೇಮ್ ನನ್ನ ಮಗ ಅದನ್ನೇ ಮಾಡ್ತಾನೆ. ಇವಾಗ ಐನೋರ್ ಜೊತೆಗೆ ಅವನು ಕೂಡ ಅವ್ರ ಚಿಕ್ಕಪ್ಪನ ಜೊತೆಗೆ ಊಟಕ್ಕೆ ಕೂತ್ಕೊಂಡ. ನಾನು ಕೂತ್ಕೋಬೇಕು, ನನಗೂ ಎಲೆ ಇಡಿ ಅಂತ ಹೇಳಿ. ಊಟ ಮಾಡ್ತೀನಿ ಅಂತ ಎಲ್ರ ಜೊತೆ ಕೂತ್ಕೊಂಡು ಊಟ ಮಾಡೋದಕ್ಕಿಂತ ಬರೀ ನೀರು ಕುಡಿದಿದ್ದೇ ಆಗೋಯ್ತು. ಎಲ್ಲದಕ್ಕೂ ನನಗೆ ನೀರು ಬೇಕು, ನೀರು ಬೇಕು, ನೀರು ಬೇಕು. ಇಲ್ಲ ಉಪ್ಪಿಡಿ, ಉಪ್ಪಿನಕಾಯಿ ಇಡಿ, ನೀರಿಡಿ, ಇಷ್ಟನ್ನ ಮಾತ್ರ ಅವ್ನು ಕೇಳ್ತಾ ಇದ್ದಿದ್ದು. ಬಟ್ ಏನೂ ತಿನ್ಲಿಲ್ಲ. ನಮ್ಮತ್ತೆ ಪೂಜೆ ಮುಗಿಸಿ ಎಡೆಲ್ಲ ಮಾಡಿ ಊಟಕ್ಕೆ ಬಡಿಸೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಅವ್ರು ಕೊನೆಯದಾಗಿ ಈಗ ಐನಾರ್ಗೆ ಊಟಕ್ಕೆ ಬಡಿಸಿದ್ಮೇಲೆ ಅಲ್ಲಿ 1-2 ಕರ್ಪೂರನ ಹಚ್ಬಿಟ್ಟು ನಮಸ್ಕಾರ ಮಾಡಿದ್ಮೇಲೆ ಅವ್ರು ಊಟನ ಸ್ಟಾರ್ಟ್ ಮಾಡ್ತಾರೆ. ಇದು ಯಾಕೆ ಅಂತ ನನಗೂ ಗೊತ್ತಿಲ್ಲ, ನಾನು ಕೇಳಿಲ್ಲ. ಎಲ್ಲ ಕಡೆ ಈ ರೀತಿ ಮಾಡೋದನ್ನ ನೋಡಿದೀನಿ.
ಇಲ್ಲೂ ಕೂಡ ಅದೇ ರೀತಿನೇ ಮಾಡಿದ್ರು. ನನ್ನ ಮಗ ನಾನು ನಮಸ್ಕಾರ ಮಾಡ್ತೀನಿ ಅಂತೇಳಿ ನಾನು ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತೆ ಕರ್ಪೂರ ನೋಡಿ ಕರ್ಪೂರ ಉರಿತಾರೆ ಸ್ವಲ್ಪ ಬೆಂಕಿ ಅಂದ್ರೆ ಎದುರುತಾನೆ. ಹಾಗಾಗಿ ಸುಮ್ಮನೆ ಕುತ್ಕೊಂಡು ಹಪ್ಳ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಉಪ್ಪು, ಉಪ್ಪಿನಕಾಯಿ ಹಪ್ಳ ಇಷ್ಟೇನೆ. ಏನೂ ಹಾಕಿಸ್ಕೊಂಡು ತಿಂತಾ ಇರ್ಲಿಲ್ಲ. ತೋಟದ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಊಟಕ್ಕೆ ಹೇಳಿದ್ವಿ ಅಲ್ವಾ, ಇನ್ನೆಲ್ಲ ಜನ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ, ಊಟ ಟೈಮ್ ಆಯಿತು ಅಂತ ಹೇಳಿ. ಸಂಜೆವರೆಗೂ ಇದೇ ಕೆಲಸ ಆಗೋಯ್ತು. ಮತ್ತೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇದು ಮಂಡೇ ವಿಡಿಯೋನ ಇಲ್ಲಿಗೇನೆ ಎಂಡ್ ಮಾಡ್ತಾ ಇದ್ದೀನಿ. ಹಾಯ್, ಇದು ಮಂಗಳವಾರ ಬೆಳಗ್ಗೆ ಮಂಗಳಗೌರಿ ಪೂಜೆ ಮಾಡಿರುವಂಥ ವಿಡಿಯೋ. ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ಊಟಕ್ಕೆ ಬರ್ತಾ ಇದ್ರು ಪದೇ ಪದೇ ಅದೇ ವಿಡಿಯೋ ಆಗ್ಬಿಡುತ್ತೆ ಅಂತೇಳಿ ಮತ್ತೆ ಕೆಲಸ ಜಾಸ್ತಿ ಆಗಿಬಿಡ್ತು. ಹಾಗಾಗಿ ಆ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಮತ್ತು ಇದು ಮಂಗಳವಾರ ಬೆಳಗ್ಗೆ ಮಂಗಳಗೌರಿ ಪೂಜೆನ ನಾನು ಮುಗಿಸ್ಕೊಂಡು ಸ್ವಲ್ಪ ತಿಂಡಿ ತಿನ್ಕೊಂಡು ನಂತರ ನಾವು ಹಾಸನ್ಗೆ ಹೊರಟ್ವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಹಾಸನ್ಗೆ ಹೊರಟ್ವಿ. ಹಾಸನ್ ಹೋಗಬೇಕಾದ್ರೆ ಸಿಗೋವಂಥ ವೇವ್ ಇದು. ನನಗಂತೂ ಈ ಪ್ಲೇಸಲ್ಲಿ ಸೀಗೆಗುಡ್ಡ ನೋಡೋದಕ್ಕೆ ಸಖತ್ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಪಾಪನ ಕರ್ಕೊಂಡು ಹೋಗ್ತಿಲ್ಲ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು. ಸ್ವಲ್ಪ ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕಿತ್ತು, ಬ್ರೇಸ್ಲೆಟ್ ತೊಗೊಳೋದಕ್ಕೆ ಅಂತೇಳಿ ಕಾಲ್ ಮಾಡಿ ಕೇಳಿದ್ವಿ. ರೆಡಿ ಇದೆ ಬನ್ನಿ ಅಂತ ಹೇಳಿದ್ರು. ತುಂಬ ದಿನದಿಂದ ಅವರನ್ನೇ ಕಾಲ್ ಮಾಡ್ತಾ ಇದ್ರು, ರೆಡಿ ಇದೆ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು. ಬಟ್ ಹೋಗೋದಕ್ಕೇ ಟೈಮ್ ಆಗ್ತಾ ಇರಲಿಲ್ಲ. ಇವತ್ತು ಹೇಗಿದ್ರು ಮಂಗಳಗೌರಿ ಪೂಜೆ ಮುಗಿದ್ಮೇಲೆ ಏನೂ ಕೆಲಸ ಇಲ್ಲ ಅಂತ ಹೇಳಿದ್ರು. ಸರಿ ಹೋಗಿ ಬರೋಣ ಹೊರಡು ಅಂತ ಹೇಳಿದ್ಮೇಲೆ ಹೊರಟ್ಬಿಟ್ಟು ಬಂದ್ವಿ. ನಾವಿವಾಗ ಬರ್ತಾ ಇರೋದು NR ಸರ್ಕಲ್ ರೋಡು. NR ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ HKS ಜ್ಯುವೆಲರ್ಸ್ ಅಂತ ಇದೆ. ಆಲ್ಮೋಸ್ಟ್ 90% ನನ್ನ ಒಡವೆಗಳೆಲ್ಲ ಇರೋದು ಇಲ್ಲೇನೆ. ಇದು ಬಿಟ್ಟರೆ ಮಲ್ಬಾರ್ ಗೋಲ್ಡ್ ಹಾಸನಲ್ಲಿ ತೊಗೊಂಡಿರೋದು. ನಾನಿವಾಗ ತೊಗೊಂಡಿದ್ದು ಪಿಕಾಕ್ ಡಿಸೈನ್ದು ಬ್ರೇಸ್ಲೆಟ್ ತೊಗೊಂಡಿದ್ದಾದ್ಮೇಲೆ ಮಾರ್ಕೆಟ್ಗೆ ಹೋದ್ವಿ. ಈ ವೀಕ್ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಫುಲ್ ಮಾರ್ಕೆಟ್ ಎಲ್ಲ ರಶ್ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಯಾವುದೇ ವಿಡಿಯೋ ಕ್ಲಿಪ್ಸ್ ಅಂತೂ ಅದ್ರಲ್ಲಿ ತೊಗೊಳೋದಕ್ಕೆ ಹೋಗಲಿಲ್ಲ. ಏನೇನು ಬೇಕೋ ಅಷ್ಟನ್ನು ಪರ್ಚೇಸ್ ಮಾಡ್ಕೊಬಿಟ್ಟು ವಾಪಸ್ ಬಂದುಬಿಟ್ವಿ. ಬೆಳಗ್ಗೆ ಪೂಜೆ ಮುಗಿಸಿ ತಿಂಡಿ ತಿನ್ನೋ ಅಷ್ಟರಲ್ಲಿ ಲೇಟ್ ಆಗೋಗ್ಬಿಡ್ತು. ಹಾಗಾಗಿ ಅವಸರದಲ್ಲಿ ಸ್ವಲ್ಪನೇ ತಿನ್ಕೊಂಡು ಹೊರಟ್ಬಿಟ್ಟು ಬಂದ್ವಿ. ಇವಾಗ ಇಲ್ಲಿಗೆ ಬಂದಮೇಲೆ ಹೊಟ್ಟೆ ಹಸಿಯೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಎಲ್ಲೋಗೋದು ಅಂತ ನೋಡಬೇಕಾದ್ರೆ ನಮಗಿಲ್ಲಿ ನಿಯರ್ ಬೈ ಇದ್ದಿದ್ದು ಪಲ್ಗುಣಿನೇ. ಹೋಟೆಲ್ ನೇಮ್ ಬಂದು ಪಲ್ಗುಣಿ, ಬಟ್ ಅದರಲ್ಲಿರೋದು ಪಂಜುರ್ಲಿ ಗ್ರ್ಯಾಂಡ್ ಅಂತ ಹೇಳಿ. ಅಲ್ಲಿಗೆ ಹೋಗೋಣ, ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೋದ್ವಿ. ನನಗೆ ಈ ಹೋಟೆಲಲ್ಲಿ ತುಂಬಾ ಇಷ್ಟ ಆಗೋದು ಬಂದು ಸೂಪ್. ಅದರಲ್ಲೂ ಮೇನ್ ಟೊಮೊಟೊ ಸೂಪ್ ಒಂದು ತುಂಬಾ ಚೆನ್ನಾಗಿರುತ್ತೆ. ನೀವು ಹಾಸನವರಾಗಿದ್ದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇಲ್ಲಿ ಬರೋರಿಗೆ, ಅಥವಾ ಬೇರೆ ಕಡೆಯಿಂದ ಬಂದಿದ್ರೆ ಇಲ್ಲೊಂದ್ಸಲ ಟೊಮೊಟೊ ಸೂಪ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನನ್ನ ಫ್ರೆಂಡ್ಸ್ ರೇಗಿಸ್ತಾ ಇರ್ತಾರೆ, ಕರ್ಗಿರೋ ಟೊಮೊಟೊಲ್ಲಿ ಮಾಡಿರ್ತಾರಲ್ವ, ಅದಕ್ಕೆ ನಿನಗೆ ತುಂಬಾ ಇಷ್ಟ ಆಗುತ್ತೆ ಬಿಡು ಅಂತ ಹೇಳಿ. ಫಸ್ಟ್ ಆರ್ಡ್ರ್ ಮಾಡಿದ್ದೇನೆ ಟೊಮೊಟೊ ಸೂಪು ಒಂದು ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಗುತ್ತೆ, ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ಸ್ಟಾರ್ಟರ್ಗೆ ಅಂತ ಹೇಳಿ ಬೇಬಿಕಾರ್ನ್ ಮಂಚೂರಿನ ಆರ್ಡ್ರ್ ಮಾಡಿದ್ವಿ. ಬೇಬಿಕಾರ್ನ್ ಮಂಚೂರಿ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಈ ಹೋಟೆಲಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಕೂಡ ಚೆನ್ನಾಗಿರುತ್ತೆ. ಬಟ್ ನಮಗೆ ಈ ಸಲನೇ ಅನಿಸುತ್ತೆ ಇಷ್ಟೊಂದು ಡಿಸಪಾಯಿಂಟ್ ಆಗಿದ್ದು. ಇದ್ರ ಜೊತೆಗೆ ನಾವು ಮೈನ್ ಕೋರ್ಸ್ಗೆ ಕಾಜು ಪನ್ನೀರ್ ಮಸಾಲ ಮತ್ತು ಬಟರ್ ಕುಲ್ಚಾನ ಆರ್ಡ್ರ್ ಮಾಡಿದ್ವಿ. ಪನ್ನೀರ್ ಮಸಾಲ ಏನು ಅಷ್ಟು ಟೇಸ್ಟ್ ಇರಲಿಲ್ಲ, ತುಂಬಾ ಸ್ವೀಟ್ನೆಸ್ ಅನ್ನಿಸ್ತಾ ಇತ್ತು. ಇದೇ ಸಲ ನಮಗೆ ಅಂದರೆ ಈ ಟೈಮಲ್ಲಿ ನಮಗೆ ತುಂಬ ಸ್ವೀಟ್ನೆಸ್ ಅಂತ ಅನಿಸಿದ್ದು. ಇದ್ರ ಜೊತೆಗೆ ನಾವು ಫ್ರೈಡ್ ರೈಸ್ನ ಆರ್ಡ್ರ್ ಮಾಡ್ಕೊಂಡ್ವಿ. ಫ್ರೈಡ್ ರೈಸ್ ಅಂತೂ ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿತ್ತು. ನಾವು ಇಷ್ಟು ದಿನ ಇಲ್ಲಿ ಈ ಹೋಟೆಲಲ್ಲಿ ತಿಂದಿರೋದ್ರಲ್ಲಿ ತುಂಬಾ ವರ್ಸ್ಟ್ ಆಗಿತ್ತು. ಫುಲ್ ಡ್ರೈ ಅನ್ನಿಸ್ತಾ ಇತ್ತು. ಅಷ್ಟು ಇಷ್ಟ ಆಗಲಿಲ್ಲ ನಮಗಿಲ್ಲಿ. ನಮಗೆ ರೈಸ್ ಐಟಮಲ್ಲಿ ಇದೇ ಫಸ್ಟ್ ಅಂತ ಅನಿಸುತ್ತೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು. ಒಂದು ಚೂರು ಕೂಡ ಚೆನ್ನಾಗಿರಲಿಲ್ಲ. ಕೊನೆಯದಾಗಿ ಲೆಮನ್ ಸೋಡಾನ ತೊಗೊಂಡ್ವಿ. ನಾನು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ಹೊರಟಿದ್ರಿಂದ ಹಣೆಯಲ್ಲಿರೋ ಅಕ್ಷತೆನ ಕೂಡ ತೆಗ್ದಿರಲಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲರೂ ಅದನ್ನೇ ಅಬ್ಸರ್ವ್ ಮಾಡೋರು, ಯಾಕೆ ಬಂದಿದ್ದಾರೆ ಅಂತನೋ ಏನೋ ಅದು ಅರ್ಥ ಆಗ್ತಾ ಇರಲಿಲ್ಲ, ಯಾಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ. ಮತ್ತು ಈ ವಿಡಿಯೋನ ಇಲ್ಲಿಗೇನೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ಬ್ಲೆಸ್ ಮಾಡ್ತಾ ಇರಿ. ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.